ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈಗ ನೋಡಿ, ಬೆಳಿಗ್ಗೆ 8 ಗಂಟೆ ಆಗಿದೆ. ಹೊರಗಿಂದೆಲ್ಲ ಕೆಲಸ ಮುಗಿಸ್ಕೊಂಡು ನೋಡಿ ಒಳಗೆ ಬಂದೆ. ನೋಡಿ ಈ ಥರ ಇದೆ ನೋಡಿ ಮನೆ ವಾತಾವರಣ ಎಲ್ಲ. ಈಗ ನೋಡಿ ಚಹಾ ಎಲ್ಲ ಕುಡ್ದಾಯಿತು. ಈಗ ನಾಷ್ಟ ಮಾಡಬೇಕಂತ ಹೇಳಿ ರಾತ್ರಿ ದೋಸೆ ಹಿಟ್ಟು ರುಬ್ಬಿಟ್ಟಿದ್ದೆ. ಈಗ ಅದಕ್ಕೆ ಉಪ್ಪು ಹಾಕೋತಾ ಇದ್ದೀನಿ. ನೋಡಿ ಹಿಟ್ಟಿಗೆ ಉಪ್ಪು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಒಂದು ಲೈಕ್ ಕೊಡಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ನನ್ನ ವಿಡಿಯೋ ಎಲ್ಲ ಹೇಗೆ ಬರ್ತಾ ಇದೆ ಅಂತ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ಈಗ ನೋಡಿ ದೋಸೆಗೆ ಚಟ್ನಿ ಮಾಡ್ಕೋಬೇಕು. ಹಾಗೆ ಇವತ್ತು ಸ್ವಲ್ಪ ಹೇರ್ ಡೈ ಹಚ್ಕೋಬೇಕಂತ ಹೇರ್ ಡೈ ಎಲ್ಲ ಕಲಿಸ್ಕೋತಾ ಇದ್ದೀನಿ. ನೋಡಿ ನಾಷ್ಟ ಮಾಡಿಕೊಂಡು ಹಚ್ಕೋಬೇಕು. ಈಗ ನೋಡಿ ಚಟ್ನಿ ಮಾಡಬೇಕಂತ ಹೇಳಿ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಹಸಿ ಶುಂಠಿ ಎಲ್ಲ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಹಾಗೆ ಈಗ ಕೊಬ್ಬರಿ ಎಲ್ಲ ತುರ್ಕೋಬೇಕು. ಕೊಬ್ಬರಿ ತುರ್ಕೋತೀನಿ. ಈ ಕಡೆ ಮೆಣಸಿನ್ಕಾಯಿ ಹುರಿಯೋದಕ್ಕೆ ಹಾಕಿದ್ದೀನಿ. ಹುರ್ಕೊಂಡು ಆಮೇಲೆ ಕೊಬ್ಬರಿ ತುರ್ಕೊಂಡು ಚಟ್ನಿ ಮಾಡ್ಕೋತೀನಿ. ನೋಡಿ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ನೋಡಿ ಲೇಟ್ ಆಗುತ್ತೆ ಅಂತ ಮೊದಲೇ ನಾನು ತಲೆಗೆ ಹಚ್ಕೊಂಡು ಈಗ ನಾಷ್ಟ ಮಾಡೋದಕ್ಕೆ ಬಂದಿದ್ದೀನಿ. ಲೇಟ್ ಆದರೆ ಹತ್ತಲ್ಲ, ಆಮೇಲೆ ಸ್ನಾನ ಮಾಡೋದಕ್ಕೆ ಲೇಟ್ ಆಗುತ್ತೆ ಮತ್ತು. ಅದಕ್ಕೆ ಈಗ ನೋಡಿ ಕೊಬ್ಬರಿ ಎಲ್ಲ ತುರ್ಕೋತಾ ಇದ್ದೀನಿ. ನೋಡಿ ಒಣ ಕೊಬ್ಬರಿ ಇತ್ತು ಸ್ವಲ್ಪ, ಅದನ್ನೇ ತುರ್ಕೋತಾ ಇದ್ದೀನಿ. ಒಣ ಕೊಬ್ಬರಿ ಆದರೆ ಚಟ್ನಿಗೆ ಚೆನ್ನಾಗಿರುತ್ತೆ. ಹಾಗೆ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಹುರ್ಕೊಳ್ಳೋದಕ್ಕೆ ಸ್ವಲ್ಪ, ಅಂದರೆ ರುಚಿಯಾಗತ್ತೆ ಚಟ್ನಿ ಅಂತ ಹೇಳಿ. ಈಗ ನೋಡಿ ಕೊಬ್ಬರಿ ತುರಿಸ್ತಾ ಇದ್ದೀನಿ. ನೋಡಿ ದಯವಿಟ್ಟು ನನ್ನ ಚಾನಲನ್ನು ಸಪೋರ್ಟ್ ಮಾಡಿ. ಎಲ್ಲರೂ ಸಪೋರ್ಟ್ ಮಾಡಿ. ಒಬ್ರಿಗೊಬ್ರೆ ಸಪೋರ್ಟ್ ಮಾಡಿದರೆ ಮಾತ್ರ ಯೂಟ್ಯೂಬಲ್ಲಿ ನಾವು ಬೆಳಿಬೋದು, ಇಲ್ಲ ಅಂದರೆ ಬೆಳೆಯೋದಕ್ಕೆ ಆಗೋದಿಲ್ಲ. ಈಗ ನೋಡಿ ಹುರಿತಾ ಇದೆ ಮೆಣಸಿನ್ಕಾಯಿ ಎಲ್ಲ. ಬೇಗ ಬೇಗ ನಾಷ್ಟ ಎಲ್ಲ ಮಾಡ್ಕೋಬೇಕು, ಮನೆ ಕೆಲಸ ಎಲ್ಲ ಮಾಡ್ಕೋಬೇಕು. ಮತ್ತು ಸ್ವಲ್ಪ ಸ್ಟಿಚಿಂಗ್ ಇದೆ, ಅದನ್ನು ಮಾಡ್ಕೋಬೇಕು. ಆಮೇಲೆ ಅಡುಗೆ ಇದೆ, ಅಡುಗೆ ಮಾಡ್ಕೋಬೇಕು. ನೋಡಿ ಬೇಗ ಬೇಗ ತುರಿಬೇಕಂದ್ರೆ ಆಗೋದೇ ಇಲ್ಲ ಇದರಲ್ಲಿ. ನೋಡಿ ಚಟ್ನಿಗೆ ಎಲ್ಲ ಹುರ್ಕೊಂಡಿದ್ದೀನಿ. ಈಗ ಎಲ್ಲ ಮಿಕ್ಸಿಗೆ ಹಾಕ್ಕೋಬೇಕು. ಇನ್ನು ಸ್ವಲ್ಪ ತುರಿಯೋದಿದೆ, ಹಾಗಾಗಿ ತುರಿಸ್ತಾ ಇದ್ದೀನಿ. ದೋಸೆ ಎಲ್ಲ ಮಾಡಿಕೊಂಡು ಆಮೇಲೆ ಮತ್ತು ಸ್ಟಿಚಿಂಗ್ ಕೆಲಸ ಎಲ್ಲ ಮಾಡಬೇಕು. ಸ್ವಲ್ಪ ಮಾರ್ಕೆಟಿಗೆ ಹೋಗಬೇಕು. ಹಾಗೆ ಮಾರ್ಕೆಟಿಗೆ ಹೋಗಿ ಬರ್ತೀನಿ. ಹಾಗೆ ಸ್ನಾನ ಮಾಡಿಕೊಂಡು ಸ್ವಲ್ಪ ಮಾರ್ಕೆಟಿಗೆ ಹೋಗಿ ಬರಬೇಕು. ಮಾರ್ಕೆಟಿಗೆ ಹೋಗಿ ಬಂದು ಆಮೇಲೆ ಇವತ್ತು ಸಂಜೆ ಸ್ಟಿಚಿಂಗ್ ಮಾಡ್ತೀನಿ. ಸ್ವಲ್ಪ ಕೆಲಸ ಇದೆ ಮಾರ್ಕೆಟಲ್ಲಿ, ಅದೆಲ್ಲ ಮುಗಿಸ್ಕೊಂಡು ಆಮೇಲೆ ಸಂಜೆ ಮಾಡ್ತೀನಿ ಸ್ಟಿಚ್ಚಿಂಗು. ಈ ಸ್ಟಿಚ್ಚಿಂಗಿಗೆ ಕೂತ್ರೆ ನನಗೆ ಮತ್ತೆ ಹೊರಗಡೆ ಹೋಗೋದಕ್ಕಾಗೋದಿಲ್ಲ. ಹೀಗಾಗಿ ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು
ಹೋಗಿ ಬರ್ತೀನಿ. ಹೋಗಿ ಬಂದು ಆಮೇಲೆ ಎಲ್ಲ ಮಾಡ್ಕೋತೀನಿ ಮನೆ ಕೆಲಸ ಎಲ್ಲ. ಈಗ ನೋಡಿ ತುರಿತಾ ಇದ್ದೀನಿ. ಬೇಗ ಬೇಗ ಆಗಬೇಕಂದ್ರೆ ಆಗಲ್ಲ, ನಾವು ಹೇಳಿದಾಗೆ ಆಗೋದಿಲ್ವಲ್ಲ, ಟೈಮ್ ಹಿಡಿಯುತ್ತೆ ಅದು ತುರಿಯೋದಕ್ಕೂ. ಈಗ ತುರ್ಕೊಂಡಾಗಿದೆ ನೋಡಿ. ಈಗ ನೋಡಿ ತುರ್ಕೊಂಡಿದ್ದೀನಿ. ಹಾಗೆ ಈಗ ಉಪ್ಪು ಮತ್ತು ಹುಣಸೆ ಹಣ್ಣು ಹಾಕಬೇಕು. ಚಟ್ನಿಗೆ ಹಾಕ್ಕೊಂಡು ಎಲ್ಲ ಹುರಿದಿಟ್ಟಿದ್ದೆಲ್ಲ ಜಾರಿಗೆ ಹಾಕ್ಕೋಬೇಕು. ಜಾರಿಗೆ ಹಾಕ್ಕೊಂಡು ರುಬ್ಬಬೇಕು. ರುಬ್ಬಿ ಆಮೇಲೆ ದೋಸೆ ಮಾಡಬೇಕು. ಒಂದೊಂದೇ ಕೆಲಸ ಅಂದರೂ ಟೈಮ್ ಆಗಿಬಿಡುತ್ತೆ. ಎಲ್ಲಾದರೂ ಹೊರಗಡೆ ಹೋಗಬೇಕಂದ್ರೆ ಎಲ್ಲ ಮುಗಿಸ್ಕೊಂಡು ಹೋಗಬೇಕು. ಬೇಗ ಬೇಗ ಆಗೋದೇ ಇಲ್ಲ. ಒಂದೊಂದೇ ಕೆಲಸ ಅಂದರೆ ಟೈಮ್ ಆಗಿಬಿಡುತ್ತೆ. ನಾವು ಎಷ್ಟೇ ಬೇಗ ಹೋಗಬೇಕಂದ್ರೂ ಕೂಡ ಆಗಲ್ಲ, ಟೈಮ್ ಆಗಿಬಿಡುತ್ತೆ. ಈಗ ನೋಡಿ ಉಪ್ಪು ಹಾಕ್ಕೋತಾ ಇದ್ದೀನಿ. ಆಮೇಲೆ ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೋಬೇಕು. ಈಗ ನೋಡಿ ಸ್ವಲ್ಪ ಕಟ್ಟಿಗೆ ಸ್ವಲ್ಪ ನೀರೆಲ್ಲ ಬಿದ್ದಿದೆ ಅಲ್ಲ, ಅದಕ್ಕೆ ಒರೆಸ್ಕೋತಾ ಇದ್ದೀನಿ. ಒರೆಸ್ಕೊಂಡು ಮಿಕ್ಸಿ ಇಟ್ಕೊಂಡು ರುಬ್ತೀನಿ. ಈಗ ನೋಡಿ ರುಬ್ಕೋತಾ ಇದ್ದೀನಿ ನೋಡಿ. ಅದೇ ಹುಣಸೆ ಹಣ್ಣು ಹಾಕಬೇಕು. ಹುಣಸೆ ಹಣ್ಣು ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ಚಟ್ನಿ ಹುಣಸೆ ಹಣ್ಣು ಇದ್ರೇ ರುಚಿ ಬರೋದು, ಇಲ್ಲ ಅಂದರೆ ರುಚಿ ಬರಲ್ಲ. ಹುಣಸೆ ಹಣ್ಣು ಬೇಕೇ ಬೇಕು. ಮತ್ತು ನಿಮ್ಮ ಮನೇಲಿ ಯಾವ ಥರ ಚಟ್ನಿ ಮಾಡ್ತೀರಾ ನೀವು ಅಂತ ಕಮೆಂಟ್ ಮಾಡಿ. ವ್ಯೂಸೇ ತುಂಬ ಕಡಿಮೆ ಆಗಿಬಿಟ್ಟಿದೆ. ವ್ಯೂಸ್ ಅಂತೂ ಮೊದಲಿನ ಥರ ವ್ಯೂಸೇ ಬರ್ತಾಯಿಲ್ಲ. ಮೊದಲಾದರೂ ಒಂದು 50 ಆದರೂ ದಾಟ್ತಿತ್ತು. ಈಗ 50 ಕೂಡ ದಾಟ್ತಾ ಇಲ್ಲ ವ್ಯೂಸು. ಹೀಗೆ ಆದರೆ ಹೇಗೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಯೂಟ್ಯೂಬಲ್ಲಿ ಬೆಳೆಯೋದಂದರೆ ತುಂಬ ಕಷ್ಟ ಅಪ್ಪ. ನಾವು ಎಷ್ಟೇ ಕಷ್ಟಪಟ್ಟು ವಿಡಿಯೋ ಮಾಡಿ ಹಾಕಿದರೂ ಕೂಡ ಯಾರೂ ನೋಡಲ್ಲ. ಮತ್ತು ಯಾವ ಥರ ಕಂಟೆಂಟ್ ಹಾಕಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಎಲ್ಲರೂ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ಈಗ ನೋಡಿ ರುಬ್ಕೊಂಡಾಯಿತು ಚಟ್ನಿ. ನೋಡಿ ಮಿಕ್ಸಿ ತೆಗೆದಿಡ್ತಾ ಇದ್ದೀನಿ. ಈಗ ಬೌಲಲ್ಲಿ ಚಟ್ನಿ ತೆಗಿತಾ ಇದ್ದೀನಿ ನೋಡಿ. ಹೆಣ್ಮಕ್ಳು ಎಷ್ಟು ಕೆಲಸ ಮಾಡಿದರೂ ಕಡಿಮೆನೇ ನೋಡಿ. ಬೆಳಗ್ಗಿಂದ ನಾವು ಇಷ್ಟೆಲ್ಲ ಕೆಲಸ ಮಾಡ್ತೀವಿ, ಆದರೂ ಮತ್ತೆ ಕೆಲಸ ಹಾಗೆ ಇದ್ದೇ ಇರುತ್ತೆ. ಮುಗೀತು ಅನ್ನೋದೇ ಇಲ್ಲ, ಅಷ್ಟು ಕೆಲಸ ಇರುತ್ತೆ ಮನೆಯಲ್ಲಿ. ಯಾರಿಗೆ ಗೊತ್ತಾಗಲ್ಲ, ನೀವು ಒಬ್ಬರೇ ಇದ್ದೀರಿ ಏನು ಕೆಲಸ ನಿಮಗೆ ಅಂತ ಹೇಳ್ತಾರೆ. ಆದರೆ ಅವು ಮಾಡ್ಕೊಳ್ಳೋರು ನಮಗೆ ಗೊತ್ತದು ಕೆಲಸ ಎಷ್ಟಿರುತ್ತೆ ಅಂತ ಹೇಳಿ. ಹೇಳೋರಿಗೇನು ಹೇಳ್ತಾರೆ. ಒಬ್ಬರಿದ್ದರೂ ಎಲ್ಲ ಕೆಲಸ ಮಾಡಬೇಕು, 4 ಜನ ಇದ್ದರೂ ಎಲ್ಲ ಕೆಲಸ ಮಾಡಬೇಕು. ಮಾಡೋದು ಮಾಡಲೇಬೇಕು, ಮಾಡದೇ ಇದ್ರೆ ಆಗಲ್ಲ. ಒಬ್ಬರಿಗಾದರೂ ಅಡುಗೆ ಮಾಡಬೇಕು, 4 ಜನಕ್ಕಾದರೂ ಅಡುಗೆ ಮಾಡಬೇಕು. ಮಾಡೋದಂತೂ ತಪ್ಪಂಗಿಲ್ಲ. ಈಗ ನೋಡಿ ಚಟ್ನಿ ಆಯಿತು. ಈಗ ಹಂಚಿಟ್ಕೊಂಡು ದೋಸೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣಗೆ ಹೆಚ್ಚಿ ಹಾಕಿದ್ದೀನಿ. ಅಂದರೆ ಘಮ ಘಮ ಅಂತ ವಾಸನೆ ಬರುತ್ತೆ, ರುಚಿಯಾಗಿರುತ್ತೆ ಅಂತ ಹೇಳಿ. ನಾವು ರುಬ್ಬುವಾಗ ಹಾಕಿದರೂ ಬರುತ್ತೆ. ಹಿಂಗೆ ಸಣ್ಣದಾಗಿ ಕಟ್ ಮಾಡಿಕೊಂಡು ಚಟ್ನಿ ಒಳಗೆ ಹಾಕ್ಕೊಂಡ್ರೂ ಬರುತ್ತೆ.
ನೋಡಿ ಎಲ್ಲ ತೆಗೆದಿಡ್ತಾ ಇದ್ದೀನಿ ಮತ್ತು ಫ್ರಿಜ್ಜಿಯಲ್ಲಿ. ಫ್ರಿಜ್ ಇದ್ದರೆ ಮಾತ್ರ ತರಕಾರಿ ಸ್ವಲ್ಪ ಚೆನ್ನಾಗಿರುತ್ತೆ. ಇಲ್ಲಿ ಹಾಗೆ ಮೇಲಿಟ್ಟರೆ ಎಲ್ಲ ಬಾಡಿ ಹೋಗಿಬಿಡುತ್ತೆ, ಒಣಗಿಬಿಡುತ್ತೆ. ಯಾವುದು ಸೊಪ್ಪಿನ ಪಲ್ಯ ಯಾವುದು ಸರಿಯಾಗಿರಲ್ಲ ಹಾಗೆ ಇಟ್ಟರೆ. ಫ್ರಿಜ್ಜಲ್ಲಾದರೆ ಚೆನ್ನಾಗಿರುತ್ತೆ. ಒಂದು 2-3 ದಿನ ಇಟ್ಕೋಬೋದು ಫ್ರಿಜ್ಜಲ್ಲಾದರೆ. ಹಾಗೆ ಇಡೋಕ್ಕಾಗಲ್ಲ. ಎಲ್ಲ ಆವಾಗಿಂದ ಆವಾಗ ತಂದು ಆವಾಗಿಂದ ಆವಾಗಲೇ ಮಾಡಿ ತಿನ್ನಬೇಕು. ಇಲ್ಲಾಂದರೆ ಇಟ್ಕೊಂಡು ತಿನ್ನೋದಕ್ಕಾಗಲ್ಲ. ಈಗ ನೋಡಿ ದೋಸೆ ಹಂಚನ್ನು ಇಟ್ಟಿದ್ದೀನಿ ಕಾಯೋದಕ್ಕೆ. ಒಂದು 10 ನಿಮಿಷ ಬೇಕು ಕಾಯೋದಕ್ಕೆ. ಅಂದರೆ ದಪ್ಪ ಇದೆ ಅದು ಹಂಚು, ಬೀಡಿನ ಹಂಚು. ಹೀಗಾಗಿ ಕಾಯೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಆದರೆ ಈ ಬೀಡಿನ ಹಂಚಲ್ಲಿ ದೋಸೆ ಚೆನ್ನಾಗಿ ಏಳುತ್ತೆ. ಈಗ ನೋಡಿ ಎಲ್ಲ ಒರೆಸ್ಕೊತಾ ಇದ್ದೀನಿ, ಮತ್ತೆ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಅಲ್ಲಲ್ಲೆಲ್ಲ ಗಲೀಜಾಗಿದ್ದನ್ನು. ನೀಟಾಗಿದ್ದರೆ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಅಲ್ಲೆಲ್ಲಿ ಗಲೀಜಿದ್ರೆ ಕೆಲಸ ಮಾಡೋಕ್ಕೆ ಮನಸ್ಸಾಗಲ್ಲ. ನೋಡಿ ಈಗ ದೋಸೆ ಹಾಕ್ಕೋತೀನಿ. ಎಣ್ಣೆ ಹಾಕ್ಕೋಬೇಕು, ಹಂಚಲ್ಲಿ ಸ್ವಲ್ಪ ತಿಕ್ಕೋಬೇಕು. ಹಾಗೆ ನಾವು ತುಂಬ ಎಣ್ಣೆ ಹಾಕಿದರೆ ದೋಸೆ ಚೆನ್ನಾಗಿ ದೊಡ್ಡದಾಗಿ ಮಾಡೋದಕ್ಕಾಗಲ್ಲ. ಎಣ್ಣೆ ಆಮೇಲೆ ಹಾಕ್ಕೋಬೇಕು. ಹಾಗೆ ನಾವು ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ಹಾಗೆ ತಿಕ್ಕೋಬೇಕು ಹಂಚನ್ನು. ಆಮೇಲೆ ಮೇಲಿಂದ ಎಣ್ಣೆ ಹಾಕಬೇಕು, ಅಂದರೆ ದೋಸೆ ಚೆನ್ನಾಗಿ ಬರುತ್ತೆ. ನಾವು ಮೊದಲೇ ಎಣ್ಣೆ ಜಾಸ್ತಿ ಹಾಕಿದರೆ ದೋಸೆ ದೊಡ್ಡದಾಗಿ ಮಾಡೋದಕ್ಕಾಗಲ್ಲ, ಚೆನ್ನಾಗಿ ಬರಲ್ಲ. ಈಗ ನೋಡಿ ಕಾಯ್ತಾ ಇದೆ ಹಂಚು. ಹಾಕ್ಕೋತಾ ಇದ್ದೀನಿ ದೋಸೆನ. ನೋಡಿ ಈ ಥರ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ದೋಸೆ. ಮಸಾಲೆ ದೋಸೆ ಥರನೇ ಆಗುತ್ತೆ, ಸೇಮ್ ಮಸಾಲೆ ದೋಸೆ ಥರನೇ ಆಗುತ್ತೆ. ಬಟಾಟೆ ಬಾಜಿ ಒಂದು ಮಾಡಿದರೆ ಚೆನ್ನಾಗಿರುತ್ತೆ. ಆದರೆ ನಾನು ಮಾಡಿಲ್ಲ, ಚಟ್ನಿ ಒಂದನ್ನೇ ಮಾಡಿದ್ದೀನಿ. ನೋಡಿ ಈ ಥರ ಬಂದಿದೆ ನೋಡಿ ದೋಸೆನ. ನೋಡಿ ತೆಳ್ಳಗಾಗಿ ಚೆನ್ನಾಗಾಗಿದೆ. ಮಸಾಲೆ ದೋಸೆ ಥರನೇ ಗರಿ ಗರಿಯಾಗಿ ತೆಳ್ಳಗೆ ಗರಿ ಗರಿಯಾಗಿ ಬಂದಿದೆ ನೋಡಿ. ಬಿಸಿ ಇದ್ದಾಗಲೇ ನಾವು ತಿನ್ನಬೇಕು. ಅದು ಆರಿದ ಮೇಲೆ ರುಚಿ ಬರಲ್ಲ. ಯಾವಾಗಲೂ ದೋಸೆನ ಬಿಸಿ ಇದ್ದಾಗಲೇ ತಿನ್ನಬೇಕು, ಅಂದರೆ ರುಚಿಯಾಗಿರುತ್ತೆ. ಹೋಗಿ ತುರಿವು ಹಾಕಿದ್ದೀನಿ. ಈಗ ತೆಗಿತಾ ಇದ್ದೀನಿ ನೋಡಿ. ಎಷ್ಟು ಗರಿ ಗರಿಯಾಗಿ ಬಂದಿದೆ ನೋಡಿ ದೋಸೆ. ಮತ್ತೆ ಹಾಕೋತಾ ಇದ್ದೀನಿ ನೋಡಿ. ಇವತ್ತು ನಮ್ಮ ಮಗ ಬಂದಿದ್ದಾನೆ, ಅವನೇ ಹಾಕ್ಕೊಡ್ತೀನಿ ಈಗ ದೋಸೆ. ಮಲ್ಕೊಂಡಿದ್ದಾನೆ. ಬೆಳಿಗ್ಗೆ ಬಸ್ಸಲ್ಲಿ ಬಂದಿದ್ದಾನೆ, ರಾತ್ರಿ ಕುಂತು ಬೆಳಗ್ಗೆ ಬಂದಿದ್ದಾನೆ. ಈಗ ಸ್ವಲ್ಪ ಮಲ್ಕೋತೀನಿ ಅಂತ ಹೇಳಿ ಮಲ್ಕೊಂಡಿದ್ದಾನೆ. ನಾಷ್ಟ ಮಾಡಂತ ಹೋಗಿ ಕೊಡ್ತಾ ಇದ್ದೀನಿ ನೋಡಿ. ಇಲ್ಲಾಂದರೆ ಅಲ್ಲಿ ಹಾಗೆ ಮಲ್ಕೊಂಡ್ಬಿಡ್ತಾನೆ ಸುಮ್ಮನೆ ಖಾಲಿ ಹೊಟ್ಟೆಯಲ್ಲಿ. ಅದಕ್ಕೆ
ತೊಗೊಂಡೋಗಿ ಕೊಟ್ಟೆ ದೋಸೆ. ನೋಡಿ ತಿರುವಿ ಹಾಕ್ತಾ ಇದ್ದೀನಿ ನೋಡಿ ದೋಸೆನ. ವಿಡಿಯೋ ಎಲ್ಲ ಹೇಗೆ ಬರ್ತಾ ಇದೆ ಅಂತ ದಯವಿಟ್ಟು ಎಲ್ಲರೂ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನಿಮಗೆ ಯಾವ ಥರ ವಿಡಿಯೋ ಹಾಕಬೇಕಂತನೂ ಹೇಳಿ. ಸ್ಟಿಚಿಂಗ್ ವಿಡಿಯೋ ಹಾಕಬೇಕನ್ನೋದಾದರೆ ಹಾಕಿ ಅಂತ ಹೇಳಿ. ನೀವೇನು ಅದ್ರ ಬಗ್ಗೆ ಹೇಳೋದೇ ಇಲ್ಲ. ಹಾಕಿದರೂ ಕೂಡ ಜಾಸ್ತಿ ವ್ಯೂಸ್ ಬರಲ್ಲ. ಹೀಗಾಗಿ ನಮಗೂ ಬೇಜಾರಾಗುತ್ತೆ. ಯಾವ ಥರ ವಿಡಿಯೋ ಹಾಕಿದರೂ ವ್ಯೂಸೇ ಬರಲ್ಲ ಅಂತ ಹೇಳಿ ತುಂಬ ಬೇಜಾರಾಗುತ್ತೆ. ಹೀಗಾಗಿ ನಾನು ಸ್ಟಿಚಿಂಗ್ ವಿಡಿಯೋನೂ ಜಾಸ್ತಿ ಹಾಕಲ್ಲ. ಈಗ ನೋಡಿ ದೋಸೆ ಮತ್ತೆ ಒಯ್ದು ಹಾಕ್ತಾಯಿದ್ದೀನಿ, ನಮ್ಮ ಮಗನಿಗೆ ಕೊಡ್ತಾಯಿದ್ದೀನಿ. ನೋಡಿ ಮತ್ತೆ ಹಾಕ್ಕೋತಾ ಇದ್ದೀನಿ. ನನಗೀಗ ಅವನಿಗೆ 2 ಕೊಟ್ಟೆ ದೋಸೆ. ಮತ್ತೆ ಬೇಕೇನು ಕೇಳಿದರೆ ಬೇಡ ಅಂದ. ಈಗಿನ ಮಕ್ಕಳು ಜಾಸ್ತಿ ತಿನ್ನಲ್ಲ. 1 ಇಲ್ಲ ಅಂದರೆ 2 ತಿನ್ನೋದೇ ಜಾಸ್ತಿ ಅವರಿಗೆ. ಮೊದಲೆಲ್ಲ ನಾವೆಲ್ಲ ಚಿಕ್ಕವರಿದ್ದಾಗ 3-4 ದೋಸೆ ತಿಂತಾಯಿದ್ವಿ. ಈಗ ಯಾರೂ ತಿನ್ನಲ್ಲ. 1 ಇಲ್ಲ ಅಂದರೆ 2 ಅಷ್ಟೇ ತಿನ್ನೋದು. ಮಾರ್ಕೆಟಿಗೆ ಬಂದಿದ್ದೆ, ಹಾಗೆ ಒಂದು ವಿಡಿಯೋ ತೊಗೊಂಡಿದ್ದೀನಿ. ಮಾರ್ಕೆಟ್ ವಿಡಿಯೋ ನೋಡಿ ಇದು. ಹಾಗೆ ನಿಮಗೆ ತೋರಿಸೋಣ ಅಂತ ಸ್ವಲ್ಪ ವಿಡಿಯೋ ಮಾಡಿದ್ದೀನಿ. ಮಾರ್ಕೆಟೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತೀನಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಈ ಥರ ಇದೆ ನೋಡಿ ಮಾರ್ಕೆಟೆಲ್ಲ. ಎಲ್ಲನೂ ಸಿಗುತ್ತೆ ಇಲ್ಲಿ. ಹಣ್ಣು, ಕಾಯಿಪಲ್ಲೆ, ಬಟ್ಟೆ ಪ್ರತಿಯೊಂದು ಸಿಗುತ್ತೆ ಇಲ್ಲಿ. ಎಲ್ಲ ಐಟಮು ಸಿಗುತ್ತೆ. ಈ ಥರ ಇದೆ ನೋಡಿ ಮಾರ್ಕೆಟ್ ಎಲ್ಲ. ಧಾರವಾಡದ ಬಿಸಿ ಬಾಸ್ ರೋಡ್ ಇದು.